ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನೋಡ್ರಿ ಪಪಾಯಿದು ಜಾಮೂನ್ ಮಾಡಿ ತೋರಿಸ್ತೀನಿ. ಇದು ಪಪಾಯಿ ಜಾಮೂನು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಮತ್ತು ಪಪಾಯಿ ಸೀಸನ್ ಒಳಗೆ ನೀವು ಪಪಾಯಿ ತೊಗೊಂಬಂದು ಮನೆಯಲ್ಲಿ ಮಾಡಿಟ್ರೆ ಎಂದು ಹಾಳಾಗೋದಿಲ್ಲ ಮತ್ತು ಕೆಡೋದೂ ಇಲ್ಲ. ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಇದು ಬ್ರೆಡ್ ಮೇಗೂ ಹಚ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿ ಆಗಿರುತ್ತೆ. ಅದಕ್ಕೆ ನಾನಿವತ್ತು ಪಪಾಯ ಜಾಮೂನ್ ಮಾಡ್ತಾಯಿದ್ದೀನಿ. ಈಗ ನಾವು ಸಾಮಗ್ರಿಗಳು ನೋಡ್ಕೊಳ್ಳೋಣ. ಈಗ ನಮಗೆ ಒಂದು ಬೌಲಷ್ಟು ಪಪಾಯ ತೊಗೊಂಡಿದ್ದೀನಿ ನೋಡಿರಿ. ಒಂದು ಬೌಲಷ್ಟು ಪಪಾಯ. ಈಗ ಸಣ್ಣ ಕಪ್ಲಿಂತ ಬೆಲ್ಲ ತೊಗೊಂಡಿದ್ದೀನಿ. ಇಷ್ಟು ಸಾಕು. ಪಪಾಯ ಒಂಚೂರು ಸಿಹಿ ಕಡಿಮೆ ಇರುತ್ತೆ, ಅದಕ್ಕೆ ನಾನು ಬೆಲ್ಲ ಹಾಕ್ಕೊಂಡಿನಿ. ಬೆಲ್ಲ ಒಳ್ಳೆಯದು. ನೀವು ಬೆಲ್ಲ ಅಂತಂದರೆ ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ, ಒಳ್ಳೆ ಬೆಲ್ಲ ಸಿಗುತ್ತೆ, ಅದು ಹಾಕೋರಿ. ಮನೆಗೆ ಮಕ್ಕಳಿಗೆ ನೀವು ಹೊರಗಡೆದು ಜಾಮ್ ತಂದು ಕೊಡೋದಕ್ಕಿನ್ನಲು ಈಗ ಮನೆಯಲ್ಲೇ ಜಾಮ್ ಮಾಡಿಟ್ರೆ ಬ್ರೆಡ್ಡಿನ ಮೇಲೂ ಬರುತ್ತೆ, ಚಪಾತಿಗೂ ಬರುತ್ತೆ, ಮತ್ತು ದೋಸೆಗೂ ಬರುತ್ತೆ. ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ. ಮತ್ತು ಇಲ್ಲಿ 2 ಏಲಕ್ಕಿ ತೊಗೊಂಡು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಏಲಕ್ಕಿ. ಇದು ನೋಡಿರಿ, ಇದೆಲ್ಲ ನಾನು ಕುಟ್ಬಿಟ್ಟು ಈ ಥರ ಇಟ್ಕೊಂಡಿನಿ. 1 ಲವಂಗ ಇಟ್ಕೊಂಡಿನಿ. ಇದು ಲವಂಗ ಏನಕ್ಕಂದರೆ ನಾನು ಟೇಸ್ಟ್ ಕೊಡ್ತದೆ ಅಂಥೇಳಿ ಇಟ್ಕೊಂಡಿದ್ದೀನಿ. ಮತ್ತು 1/4 ಸ್ಪೂನ್ಕಿನಲ್ಲೂ ಕಡಿಮೆ ಪುಡಿ ಉಪ್ಪು ಇಟ್ಕೊಂಡಿದ್ದೀನಿ. ಅದು ನಾವು ಯಾವಾಗೂ ನನ್ನ ರೆಸಿಪಿಗಳೆಲ್ಲ ನೋಡಿರಿ, ನಾನು ಯಾವಾಗೂ ಸ್ವೀಟ್ ಮಾಡಬೇಕಾದ್ರೆ ಒಂಚೂರು ಉಪ್ಪು ಹಾಕ್ತೀನಿ. ಇದರೊಳಗೆ 1/4 ಸ್ಪೂನ್ಕಿನಲ್ಲೂ ಕಡಿಮೆ ಇದೆ. ಅದರೊಳಗೆ ಚೂರು ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ನಿಮ್ಗೆ ತೋರಿಸ್ತಾ ಇದ್ದೀನಿ. ಮತ್ತು GRB ತುಪ್ಪ ಇಟ್ಕೊಂಡಿದ್ದೀನಿ. ಇದು ನನಗೆ GRB ತುಪ್ಪ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ನಾನು ನೀರು ಹಾಕೋದಿಲ್ಲ, ಅದೇ ತುಪ್ಪದೊಳಗೆ ನಾನು ಚೆನ್ನಾಗಿ ಗಟ್ಟಿ ಹಾಕಿಸಂದ್ರೆ ನಿಮಗೆ ಜಾಮೂನ್ ಮಾಡಿ ತೋರಿಸ್ತೀನಿ. ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಪಪಾಯ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸು ರುಬ್ಕೊತೀನಿ ರೀ. ಇದೆಲ್ಲ ರುಬ್ಬೋದಾದ್ಮೇಲೆ ನಿಮಗೆ ತೋರಿಸ್ತೀನಿ ರೀ, ರುಬ್ತೀನಿ. ಈಗ ನೋಡಿರಿ ಆಗಿದೆ. ನಾನು ಇದು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಅಂತಂದರೆ ಒಂಚೂರು ಉಪ್ಪು. ಇಲ್ಲಿ ನೋಡಿರಿ, ಇಷ್ಟು ಉಪ್ಪು ನಾನು ಹಚ್ಕೊಂಡಿದ್ದೀನಿ ನೋಡಿರಿ. ಇಲ್ಲಿ ಇಷ್ಟೇ ಉಪ್ಪು. ನಾನಿನ್ನು ಇದರೊಳಗೆ ತೆಗೆದಿಡ್ತಾ ಇದ್ದೀನಿ ನೋಡಿರಿ. ಈಗ ನೋಡಿರಿ ತಿರುಗಿಸ್ತಾ ಇದ್ದೀನಿ. ನೀರಿನ ಅಂಶ ಕಮ್ಮಿ ಆಗಿದೆ. ಇದು ಕಲರ್ನು ಚೇಂಜ್ ಆಗಿದೆ ನೋಡಿರಿ. ಫುಲ್ಲು ನಿಮಗೆ ಈ ಥರ ಕಲರ್ ನೋಡಿ ಚೇಂಜ್ ಆಗಿದೆ. ನಮ್ಮ ಮೊದಲು ಹಾಕಿದಾಗೆ ತುಂಬ ತೆಳುವಾಗಿತ್ತು. ಈಗ ಇದು ನೋಡಿರಿ ಈ ಥರ ಬರುತ್ತೆ ನೋಡಿರಿ ನಿಮಗೆ. ಇಲ್ಲಿ ನೋಡಿರಿ ಕಲರ್ ನೋಡಿರಿ ಸೇಮ್ ಜಾಮ್ ಥರನೇ ಆಗಿದೆ. ಈಗ ನಾನು ಈ ಟೈಮ್ನಲ್ಲಿ ಏಲಕ್ಕಿ ಮತ್ತು ಲವಂಗ ಒಂದು ತೊಗೊಂಡಿದ್ದೆಲ್ಲ ಅದು ಹಾಕ್ತಾಯಿದ್ದೀನಿ. ನಾವು ಏಲಕ್ಕಿ ಇದೇ ಥರನೇ ಹಾಕ್ತೀವಿ. ನಾವು ಸಕ್ಕರೆದು ಹಾಕಿ ಪುಡಿ ಮಾಡೋದಿಲ್ಲ, ಡೈರೆಕ್ಟ್ ಏಲಕ್ಕಿ. ಈಗ ನೋಡಿರಿ ನಮ್ಮದು ಪಪಾಯ ಜಾಮೂನ್ ರೆಡಿಯಾಗಿದೆ. ಮತ್ತು ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಯಾವಾಗಲೂ ಮಾಡಿಟ್ಕೊಂಡ್ರೆ ನಿಮಗೆ ಚಪಾತಿಗೆ ಅದಕ್ಕೆ ಎಲ್ಲ ಬರುತ್ತೆ. ನೀವು ಕೆಲ್ಸಕ್ಕೆ ಹೋಗೋರಿದ್ರಂತಂದ್ರಿ ಮನೆಯಲ್ಲಿ ಈ ಥರ ಮಾಡಿಟ್ರೆ ಯಾವಾಗ ಬೇಕಾದಾಗ ನಿಮಗೆ ರಜೆ ಇದ್ದಾಗ ಒಂಚೂರು ಮಾಡಿಟ್ಕೊಂಡ್ರೆ ಸಾಕು. ಸೇಮ್ ನೋಡಿರಿ, ಇದು ಜಾಮೂನ್ ಥರನೇ ಬಂದಿದೆ ನೋಡಿರಿ. ಎಲ್ಲ ಪೇಸ್ಟ್ ಮಾಡ್ಕೊಂಡ್ರೆ ಇಷ್ಟು ಒಳ್ಳೆ ಜಾಮೂನ್ ಬರುತ್ತೆ. ಇದು ನೋಡ್ತೀನಿ, ಚೆನ್ನಾಗಿ ಒಳ್ಳೆ ಟೇಸ್ಟ್ ಬಂದಿದೆ ರೀ. ನೀವು ನೋಡಿರಿ, ಮಾಡ್ಕೊಳ್ಳಿ, ಮಕ್ಕಳಿಗೂ ಮಾಡಿಕೊಡ್ರಿ. ಚೆನ್ನಾಗಿರುತ್ತೆ ಟೇಸ್ಟ್, ಒಳ್ಳೆ ಟೇಸ್ಟ್ ಇರುತ್ತೆ. ನಮ್ಮ ಚಾನಲನ್ನು ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ. ಯಾವಾಗಲೂ ನೀವು ನಮ್ಮ ಚಾನಲ್ ನಾವು ಬೇಗ ವಿಡಿಯೋ ಮಾಡೋಕ್ಕಿಸಂದ್ರೆ ನಿಮ್ಗೆ ಹಾಕಿದ್ರೆ ನಿಮಗೆ ತಕ್ಷಣವೇ ಅದು ಬರುತ್ತೆ. ನೋಡಿಬಿಟ್ಟು ನಮಗೆ ಕಮೆಂಟ್ಸನ್ನು ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿರಿ ಈಗ ಆಗ್ಯದ ನಮ್ಮದು. ಇದೆಲ್ಲ ನೋಡಿರಿ ಗಟ್ಟಿ ಈ ಥರ ಬಂದದ. ಇದಕ್ಕೆ ಈಗ ಒಂಚೂರು ತುಪ್ಪ ಹಾಕಿದ್ರೆ ನೋಡಿರಿ ಎಲ್ಲ ಕಲರೆಲ್ಲ ಚೇಂಜ್ ಆಗಿದೆ. ಒಂಚೂರು ತುಪ್ಪ ಹಾಕ್ತೀನಿ, ಬಿಸಿ ಇದೆ ಹೆಂಗಿದ್ರು. ಈ ತುಪ್ಪ ಏನಕ್ಕೆ ಹಾಕ್ತೀವಿ ಅಂದರೆ ಟೇಸ್ಟ್ ಕೊಡುತ್ತೆ. ನಾನು ಚೂರು ಹಾಕಿದ್ದೀನಿ. ಸೇಮ್ ನಿಮಗೆ ಹೊರಗಡೆ ತೊಗೋತಿರಲ್ಲ ಅದೇ ಥರನೇ ಬರುತ್ತೆ ನೋಡಿರಿ.
ನೀವು ಮನೆಯಲ್ಲೇ ಈ ಥರನೇ ಮಾಡಿಕೊಡಿ, ಮಕ್ಕಳಿಗೆ ಇಷ್ಟ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ.